ಇಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ರವರ ಹುಟ್ಟುಹಬ್ಬವನ್ನು ಕೃಷ್ಣ ಗ್ರ್ಯಾಂಡ್ ಸ್ನೇಹಕೂಟದ ವತಿಯಿಂದ ಡಾಕ್ಟರ್ ಎಚ್ ಬಸವರಾಜರವರ ನೇತೃತ್ವದಲ್ಲಿ ಮತ್ತು ಬಿಜೆಪಿಯ ಹಿರಿಯ ಮುಖಂಡರಾದ ಎನ್.ಆರ್. ರಮೇಶ್ ಅವರು, ಎಂ. ಆಂಜನಪ್ಪನವರು, ವೆಂಕಟಸ್ವಾಮಿ ನಾಯ್ಡುರವರು ಮತ್ತು ಲಕ್ಷ್ಮೀಕಾಂತ್ ರವರು ಹಾಗೂ ಬಿಜೆಪಿಯ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ವೆಂಕಟೇಶ್ ಇನ್ನಿತರ ಅನೇಕ ಗೆಳೆಯರೊಂದಿಗೆ ಸೇರಿ ಅಶೋಕ್ ರವರ ಜನ್ಮದಿನವನ್ನು ಆಚರಿಸಿದರು. ಸ್ನೇಹಕೂಟ, ಕೃಷ್ಣ ಗ್ರ್ಯಾಂಡ್ ಸ್ನೇಹಕೂಟದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಬಸವರಾಜರವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆದಿದ್ದು, ಇದರಲ್ಲಿ ಇಂದಿನ ವಿಶೇಷವಾಗಿ ಆರೋಗ್ಯ ವಂಚಿತರಾದ ಹಲವರಿಗೆ ಸಹಾಯಧನವನ್ನು ನೀಡಿದ್ದು ಅಲ್ಲದೆ ನೊಂದ ಆಟೋ ಚಾಲಕರ ಸಂಘದ ಕಚೇರಿಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ಸಹಿತ ಒಂದು ಲ್ಯಾಪ್ಟಾಪನ್ನು ಸಹ ನೀಡಿದರು. ಈ ಒಂದು ಸಂದರ್ಭದಲ್ಲಿ ನೊಂದ ಆಟೋ ಚಾಲಕರ ಗೆಳೆಯರ ಬಳಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಭಾಗಿಯಾಗಿದ್ದು ಕಚೇರಿಯ ಉಪಯೋಗಕ್ಕಾಗಿ ನೀಡಲಾದ ಲ್ಯಾಪ್ಟಾಪನ್ನು ಸ್ವೀಕರಿಸಿದರು. ನಂತರದಲ್ಲಿ ಡಾಕ್ಟರ್ ಎಚ್ ಬಸವರಾಜರವರು ನವಚೇತನ ಮಕ್ಕಳ ಒಂದು ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿಯ ಮಕ್ಕಳಿಗೆ ಅಶೋಕ್ ರವರ ಜನ್ಮದಿನದಂದು ಎಲ್ಲರಿಗೂ ಸಿಹಿಯನ್ನು ಕಲಿಸಿ ಊಟವನ್ನು ಮಾಡಿ ಅಶೋಕ್ ರವರ ಜನ್ಮದಿನವನ್ನು ವಿಭಿನ್ನವಾಗಿ ಆಚರಿಸಿದರು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಗೆಳೆಯರು ಮತ್ತು ಸ್ನೇಹಿತರು ಸಹಕರಿಸಿ ಅಶೋಕ್ ರವರ ಜನ್ಮದಿನದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಎಂ. ಆಂಜನಪ್ಪನವರು, ವೆಂಕಟಸ್ವಾಮಿ ಹಾಗೂ ಇನ್ನಿತರ ಎಲ್ಲ ಗೆಳೆಯರು ಸೇರಿ ಅವರಿಗೆ ಶುಭವನ್ನು ಕೋರಿದ ಸಂದರ್ಭ. ಓಲಿ ಪಾಪ ಅವ್ರಿಗೇನ ಆಸಕ್ತಿ ಇಂಥ ದಿನ ರಾಜ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಪದ್ಮನಾಭನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಆರ್ ಅಶೋಕ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಎಚ್ ಬಸವರಾಜ್ ಅವರ ನೇತೃತ್ವದಲ್ಲಿ ಕೃಷ್ಣ ಗ್ರ್ಯಾಂಡ್ ಸ್ನೇಹಕೂಟದ ವತಿಯಿಂದ ನೊಂದ ಚಾಲಕರ ಒಕ್ಕೂಟಕ್ಕೆ ಒಂದು ಅವರ ಉಪಯೋಗ ಬರಲಿ ಅಂತ ಹೇಳಿ ಒಂದು ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿದ್ದಾರೆ. ಹಾಗೆ ವೈದ್ಯಕೀಯ ಸಹಾಯ ವೆಚ್ಚವನ್ನು ಕೂಡ ಒಂದಷ್ಟು ರೋಗಿಗಳಿಗೆ ಕೊಟ್ಟಿದ್ದಾರೆ. ಸದ್ಯ ನೂರಾರು ಜನ ಬುದ್ಧಿಮಾಂದ್ಯರು ಮತ್ತು ಅನಾಥ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿ ಅರ್ಥಪೂರ್ಣವಾಗಿ ಅಶೋಕ್ ಅವರ ಹುಟ್ಟುಹಬ್ಬವನ್ನು ಪದ್ಮನಾಭನಗರ ವಿಧಾನಸಭಾ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರ ಜೊತೆ ಎಚ್ ಬಸವರಾಜ್ ಅವರ ಜೊತೆ ನಮ್ಮ ಆಂಜನಪ್ಪನವರು, ವೆಂಕಟಸ್ವಾಮಿ ನಾಯ್ಡು ಅವರು, ಹಾಗೆ ವೆಂಕಟೇಶ್ ಅವರು ಸೇರಿದಾಗೆ ಬಹಳಷ್ಟು ಜನ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಇಲ್ಲಿನ ಮಂಡಲ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ. ಅವರೆಲ್ಲರ ಮೂಲಕ ಆರ್ ಅಶೋಕ್ ಅವರಿಗೆ ಪೂರ್ವವಾದಂತಹ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಮೇಲೆ ಎತ್ತರದ ಸ್ಥಾನಕ್ಕೆ ಆದಷ್ಟು ಬೇಗ ಹೋಗೋದಾಗಲಿ ಅನ್ನೋ ಒಂದು ಕೋರಿಕೆಯನ್ನ, ಪ್ರಾರ್ಥನೆಯನ್ನ ತಾಯಿಯಲ್ಲಿ ಮಾತ್ರ ಇವತ್ತಿನ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆರ್ ಅಶೋಕ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಂತ ಎಚ್ ಬಸವರಾಜ್ ಮತ್ತು ಅವರ ಎಲ್ಲ ತಂಡದವರಿಗೆ ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು
ಸರ್ ಹಂಗೆ ನಿಧಾನ ಅಣ್ಣ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ರವಿ ಅಣ್ಣ ಹಂಗೆ ಒಂಚೂರು ಇಲ್ಲಿ ಅವ್ರಿಗೆ ಮತ್ತೆ ಅನಾಥ ಮಕ್ಕಳ ಹಾಸ್ಟೆಲ್ಗೆ ಸಹಾಯಧನ ಮಾಡೋದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕ ಸನ್ಮಾನ್ಯ ಶ್ರೀ ಎನ್.ಆರ್. ರಮೇಶ್ ಅವರು ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಅವರು, ಸ್ನೇಹಿತರಾದಂತಹ ವೆಂಕಟಸ್ವಾಮಿ ನಾಯ್ಡು ಅವರು, ವೆಂಕಟೇಶ್ ಅವರು, ಹನುಮಂತರಾಯಪ್ಪ, ಕೆಸಿ ಅನೇಕ ಮುಖಂಡರು ಎಲ್ಲ ಇರ್ತಕ್ಕಂಥವರು ಎಲ್ಲರೂ ಬಂದು ಇವತ್ತು ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಅಶೋಕ್ ಅಣ್ಣ ಅವ್ರಿಗೆ ಮುಖ್ಯಮಂತ್ರಿ ಆಗೋ ಒಂದು ಅವಕಾಶ ಬರಲಿ, ತಾಯಿ ಬನಶಂಕರಮ್ಮ ತಾಯಿ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನಾವೆಲ್ಲ ಕ್ಷೇತ್ರದ ಜನತೆ ಪರವಾಗಿ ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸಕ್ಕೆ ನಮ್ಮ ನಾಯಕರಾದಂತಹ ಅಶೋಕ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಈ ದಿನ ಈ ಕೃಷ್ಣಾ ಗ್ರಾಂಡ್ ಸ್ನೇಹಿತರ ಒಕ್ಕೂಟದಿಂದ ನಮ್ಮ ಈ ಒಂದು ಅಶೋಕ್ ಅವರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಹಾಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎನ್.ಆರ್. ರಮೇಶ್ ಅವರು ಮತ್ತು ನಮ್ಮ ಆಂಜನೇಯನವರು, ಲಕ್ಷ್ಮೀಕಾಂತ್ನವರು ಮತ್ತು ಇಲ್ಲಿನ ಬಿಜೆಪಿ ಎಲ್ಲ ಕಾರ್ಯಕರ್ತರು ಕೂಡಿಸಿ ಒಂದು ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಈ ಅನಾಥ ಮಕ್ಕಳಿಗೆ ನೋಟ್ಬುಕ್ ಮತ್ತು ಊಟದ ವ್ಯವಸ್ಥೆ ಮತ್ತು ಅನಾಥ ಮತ್ತು ಅಂಧ ಮಕ್ಕಳಿಗೂ ಸಹ ಊಟದ ವ್ಯವಸ್ಥೆ ಮತ್ತು ಸಮವಸ್ತ್ರದ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿಯಾಗಿ ನೊಂದ ಚಾಲಕರಿಗೆ ಲ್ಯಾಪ್ಟಾಪ್ ವಿತರಣೆ ಮುಖಾಂತರ ಮತ್ತು ಒಂದು ವಿದ್ಯಾರ್ಥಿ ವೇತನವನ್ನು ಸಹ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಡ ರೋಗಿಗಳಿಗೆ ಹಾಸ್ಪಿಟಲ್ಗೆ ಅವರಿಗೆ ಖರ್ಚಿಗೆ ಏನು ಸ್ವಲ್ಪ ಅಮೌಂಟ್ ಅನ್ನು ಸಹ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಕ್ಕೆ ಎಲ್ರಿಗೂ ನಾನು ಧನ್ಯವಾದ ತಾಯಿ ಅನ್ನಪೂರ್ಣೇಶ್ವರಿ ದೇವಿಗೆ ಆಶೀರ್ವಾದ 6 ವರ್ಷ ಅಂತ ಹೇಳಿ ಆಶಿಸ್ತಾರೆ. ಸಮ್ಮುಖದಲ್ಲಿ ಎಲ್ಲಾರ ಸಮ್ಮುಖದಲ್ಲಿ ಇವತ್ತು ನಾಯಕರು ಒಬ್ಬ ಚಾಲಕ ಆಟೋ ಸಂಘಟನೆ ಗುರ್ತು ಮಾಡಿ ಒಂದು ಲ್ಯಾಪ್ಟಾಪ್ ಕೊಡೋಣ. ನಮ್ಗೆ ಅದು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಕ್ಷೇತ್ರ ಆಗಿರ್ಬೋದು, ವಾರ್ಡ್ ಆಗಿರ್ಬೋದು, ತಿರ್ಗಾ ವಿಲೇಜ್ ಭಾಗದಲ್ಲಿ ಅದು ನಮ್ಗೊಂದು ಹೆಲ್ಪ್ ಆಗುತ್ತೆ, ಚಾಲಕರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ. ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದಾರೆ ಅಣ್ಣವ್ರು ಎಲ್ಲರೂ ಸೇರಿ ಒಳ್ಳೆ ಕೆಲಸ. ಇದು ಅವ್ರಿಗೆ ಆಯುಷ ಆರೋಗ್ಯ ಇಟ್ಕೊಳ್ಳಿ. ನಾವೆಲ್ಲರೂ ಯಾವತ್ತೂ ಕೂಡ ಅವ್ರ ಜೊತೆಲಿ ಇರ್ತೀವಿ. ಎಲ್ಲರಿಗೂ ಒಳ್ಳೇದಲ್ಲಿ ಪದ್ಮನಾಭ ಕ್ಷೇತ್ರದಲ್ಲಿ 8 ಜನ ಇದು 10 ಜನನು ನಮ್ಮ ನೊಂದ ಚಾಲಕ ವೇದಿಕೆ ಸಂಘಟನೆ ನಮ್ಮ ಬೆಂಗಳೂರು ಇದು ಅಕ್ಕಪಕ್ಕದಲ್ಲಿ ಎಲ್ಲ ಲೆಕ್ಕ 4950 ಜನ ಇದೆ. ಯಾವತ್ತೂ ಕೂಡ ಅವ್ರು ಹುಟ್ಟಿದ ಜೊತೆಯಾಗಿ ನೀವು ಒಳ್ಳೇದಾಗಿ ಇವತ್ತು ನಮ್ಮ ನಾಯಕರಾದಂತ ಪದ್ಮನಾಭನಗರ ಕ್ಷೇತ್ರದ 7 ಬಾರಿ ಶಾಸಕರಾಗಿ ಉಪಮುಖ್ಯಮಂತ್ರಿಯವರೆಗೂ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪದ್ಮನಾಭನಗರ ಜನತೆಯ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತೇಳಿ ಅವರ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸರಳವಾಗಿ ಇವತ್ತು ವಿಶೇಷವಾಗಿ ನಮ್ಮ ಪದ್ಮನಾಭನಗರ ಕ್ಷೇತ್ರದ ನೊಂದ ಆಟೋ ಚಾಲಕರ ಸಂಘಕ್ಕೆ ಒಂದು ಕಚೇರಿಗೆ ಒಂದು ಲ್ಯಾಪ್ಟಾಪ್ ಕೊಡ್ಬೇಕು ಅಂತ ಕೇಳಿದ್ರು. ಅದನ್ನ ಇವತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎನ್.ಆರ್. ರಮೇಶ್ ಅವರು, ವೆಂಕಟಸ್ವಾಮಿ ನಾಯ್ಡು ಅವರು, ಆಂಜನೇಯ ಮಂಡಲದ ಅಧ್ಯಕ್ಷರಾದಂತ ಲಕ್ಷ್ಮೀಕಾಂತ್ ಅವರು, ನಮ್ಮ ಬ್ರಾಹ್ಮಣರ ಸಂಘದ ಜಿಲ್ಲಾ ಪ್ರತಿನಿಧಿಗಳಾದ ರಾಜಶೇಖರ್ ಅವರು, ರವಿಶಂಕರ್ ಅವರು, ಹನುಮಂತರಾಯಪ್ಪ ಅವರು, ವೆಂಕಟೇಶ್ ಅವರು, ನಾರಾಯಣ ಸ್ವಾಮಿ ಅವರು, ವಿಶ್ವನಾಥ್ ಅವರು, ಎಲ್ಲ ನಮ್ಮ ಕೆಸಿ ಅವರು, ಎಲ್ಲ ನಮ್ಮ ಬಿಜೆಪಿಯ ಮುಖಂಡರು, ನಮ್ಮ ಅನಿತಾ ಭರದ್ವಾಜ್ ಅವರು ಎಲ್ಲರೂ ಸೇರಿ ನಾವು ಸರಳವಾಗಿ ನಮ್ಮ ನಾಯಕರ ಹುಟ್ಟುಹಬ್ಬವನ್ನ ಆಚರಿಸುತ್ತ ಸಂಸ್ಕೃತಿ ನಾವು ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರು ರೂಢಿಸ್ಕೊಂಡಿರ್ತಕ್ಕಂಥದ್ದು ನಾವು ಈಗ ಮಾಡ್ಕೊಂಡಿದ್ದೀವಿ. ಇವತ್ತು
ಅವರ ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಈಗಾಗಲೇ ನಮ್ಮ ಲಕ್ಷ್ಮೀಕಾಂತ್ ಅವ್ರು ಹೇಳಿದಾಗೆ, ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರು, ಆಂಜನಪ್ಪ ಅವ್ರು ಹೇಳಿದಾಗೆ ಇನ್ನೊಂದೇ ಉಳಿದಿರೋದು ಮುಖ್ಯಮಂತ್ರಿ ಆಗ್ಬೇಕಾದ್ರೆ. ಪದ್ಮನಾಭನಗರ ಕ್ಷೇತ್ರದ ಜನತೆ ಆಸೆನೂ ಇದೆ, ಕಾರ್ಯಕರ್ತರ ಬಯಕೆನೂ ಇದೆ. ಮುಖಂಡರ ಸಹಕಾರದೊಂದಿಗೆ ಆಗ್ಲಿ ಅಂತ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ, ಈ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಮುಖಂಡರು ಬಹಳ ಉತ್ಸಾಹದಿಂದ ಸರಳವಾಗಿ ಆಚರಿಸಿದಂತ ಎಲ್ಲ ನಮ್ಮ ಮುಖಂಡರಿಗೆ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಕ್ಕೆ ಎಲ್ರಿಗೂ ನಾನು ಧನ್ಯವಾದ. ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ಆರ್ ಅಶೋಕ್ ಅವರ ಇವತ್ತು ಹುಟ್ಟುಹಬ್ಬದ ಸಲುವಾಗಿ ಬಹಳ ವಿಜೃಂಭಣೆಯಿಂದ ಮತ್ತೆ ಅರ್ಥಪೂರ್ಣವಾಗಿ ನಾವು ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಅಲ್ಲಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಮುಂಭಾಗದಲ್ಲಿ ಲ್ಯಾಪ್ಟಾಪ್ ಅನ್ನು ಕೊಡುವ ಮೂಲಕ ಹಾಗೂ ಎಲ್ಲ ನೊಂದ ಚಾಲಕರಿಗೆ ಲ್ಯಾಪ್ಟಾಪ್ ಅನ್ನು ಕೊಡುವ ಮೂಲಕ ಹಾಗೂ ಬಡ ರೋಗಿಗಳ ಒಂದು ಹಾಸ್ಪಿಟಲ್ ವೆಚ್ಚವನ್ನು ಭರಿಸೋದಕ್ಕೆ ಅವ್ರಿಗೂ ಕೂಡ ಹಣದ ಕ್ಯಾಶಿನ ವ್ಯವಸ್ಥೆ ಹಾಗೂ ಇಲ್ಲಿರ್ತಕ್ಕಂಥ ಮೆಂಟಲಿ ಮತ್ತೆ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಅನ್ನದಾನ ಮಾಡುವ ಮೂಲಕ ಒಂದು ಈ ಹುಟ್ಟುಹಬ್ಬವನ್ನ ನಮ್ಮ ಕೃಷ್ಣ ಗ್ರ್ಯಾಂಡ್ ಕಟ್ಟೆ ಒಳಗದ ಎಲ್ಲ ಸ್ನೇಹಕೂಟದ ಎಲ್ಲ ಬಸವರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮೆಲ್ಲ ನಾಯಕರು ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ವಿ. ಅವರಿಗೆ ಅಶೋಕ್ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉನ್ನತ ಸ್ಥಾನವನ್ನು ಅವರಿಗೆ ಸಿಗ್ಲಿ, ನಮ್ಮೆಲ್ಲರ ಸಹಕಾರ ಮತ್ತೆ ನಮ್ಮೆಲ್ಲರ ಪ್ರೀತಿ ಅವರಿಗಿರುತ್ತೆ. ಆಯುಸ್ಸು ಆರೋಗ್ಯವನ್ನು ನೀಡಲಿ ಈ ಸಂದರ್ಭ ಹೇಳ್ತಾ ನಾವು ಅತಿ ಚೆನ್ನಾಗಿ ಆಚರಣೆ ಮಾಡಿರುತ್ತೆ. ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಮಸ್ಕಾರ. ನೆಚ್ಚಿನ ನಾಯಕರು, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟಿದ ಹಬ್ಬ ಬರ್ತಾನೆ ಇರುತ್ತೆ. ಶ್ರೀಯುತ ಆರ್ ಅಶೋಕ್ ಅವರ ಬರ್ತ್ಡೇ ದಿನ ನಮ್ಮ ಕಾರ್ಪೊರೇಟ್ ಆಗಿರುವಂತಹ ಬಸವರಾಜ್ ಅವರು ಆ ದಿನ ನಮ್ಮ ಶಾಲೆಯ ಮಕ್ಕಳಿಗೆ ಪ್ರತಿ ವರ್ಷನೂ ಕೂಡ ಅವರ ಹುಟ್ಟಿದ ದಿನವನ್ನು ಹಬ್ಬವನ್ನಾಗಿ ಆಚರಿಸ್ತಾ ಇದ್ದಾರೆ. ಈ ದಿನ ಅವರು ನಮ್ಮ ಮಕ್ಕಳಿಗೆ ಅನ್ನದಾನವನ್ನು ಮಾಡಿ ಅಶೋಕ್ ಸರ್ ಅವರ ಹುಟ್ಟಿದ ಹಬ್ಬವನ್ನು ಶ್ರೇಷ್ಠವಾಗಿ ಅನಿಸ್ಕೊಂಡಿದ್ದಾರೆ. ಅಶೋಕ್ ಎಲ್ಲ ಹೇಳಿಮ್ಮ, ಪರವಾಗಿಲ್ಲ, ಹೇಳಿ, ಕಟ್ ಮಾಡ್ತಾರೆ. ಅಶೋಕ್ ಸರ್ ಅವರು ನಮ್ಮ ಮುಂದೆ ಈ ಮಕ್ಕಳಿಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಮುಂದೆ ಅವ್ರು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಅಧಿಕಾರ ಅವರಿಗೆ ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರಿಗೆ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಿ ನಮ್ಮೆಲ್ಲರ ಮಕ್ಕಳ ಹಾರೈಕೆಯನ್ನು ಅವರಿಗೆ ತಿಳಿಸ್ತಾ ನಾನು ವಂದನೆಗಳನ್ನು ಹೇಳ್ತೀನಿ.